ವೈದ್ಯರ ವಿರುದ್ಧ ಅಪಪ್ರಚಾರ ಖಂಡಿಸಿ ತುಮಕೂರಿನಲ್ಲಿ ಪ್ರತಿಭಟನೆ. ಡಿಸಿ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟಿಸಿ ಆಕ್ರೋಶ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ವೈದ್ಯಾಧಿಕಾರಿ ಡಾಕ್ಟರ್ ದರ್ಶನ್ ವಿರುದ್ಧ ಕೆಲ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಿದ್ರು. ಹೀಗಾಗಿ ಕಳೆದ 3 ದಿನಗಳ ಹಿಂದೆ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ನೂರಾರು ಮಂದಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸುವ ಮೂಲಕ ವೈದ್ಯಾಧಿಕಾರಿಗಳಿಗೆ ಬೆಂಬಲವನ್ನ ನೀಡಿದ್ರು. ಇದೀಗ ಇಂದು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ತುಮಕೂರು ನಗರದಲ್ಲಿ ವೈದ್ಯರ ಪರವಾಗಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ರು. ಇನ್ನು ಕೊಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ದರ್ಶನ್ ಅವರು ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಔಷಧಿಯನ್ನ ನೀಡ್ತಾ ಇಲ್ಲ ಎಂದು ಕೆಲ ಸಂಘಟನೆಗಳು ಅಪಪ್ರಚಾರವನ್ನ ಮಾಡಿದ್ರು. ವೈದ್ಯರ ಅಪಪ್ರಚಾರ ಖಂಡಿಸಿ ನೂರಾರು ಮಂದಿ ಗ್ರಾಮಸ್ಥರು ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆ ವೇಳೆ ಡಾಕ್ಟರ್ ದರ್ಶನ್ ಪರ ಘೋಷಣೆಗಳನ್ನ ಕೂಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಡಾಕ್ಟರ್ ದರ್ಶನ್ ಹಲವು ವರ್ಷಗಳಿಂದ ಗ್ರಾಮೀಣ ಭಾಗದ ಜನರಿಗೆ ಪ್ರಾಮಾಣಿಕವಾಗಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಇದ್ದು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಸುಳ್ಳು ಆರೋಪಗಳನ್ನ ಮಾಡಿ ವೈದ್ಯರ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಅಲ್ಲದೆ ಆಸ್ಪತ್ರೆಯಲ್ಲಿ ಔಷಧಿಗಳ ಕೊರತೆ ಇದ್ರೆ ಅದು ಇಲಾಖಾ ಮಟ್ಟದ ಸಮಸ್ಯೆಯಾಗಿದ್ದು ಅದರ ಹೊಣೆಯನ್ನ ವೈದ್ಯರ ಮೇಲೆ ಹಾಕುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೊಡಿಗೇನಹಳ್ಳಿ ಹೋಬಳಿ ಹೊಸಳ್ಳಿ ಗ್ರಾಮ ನಂದು. ನನ್ನ ಹೆಸರು ಎನ್ ನರಸಿಂಹಯ್ಯ ಅಂತ. ನಾನು ಹತ್ತಿರ ಪಕ್ಕದಲ್ಲಿರುವಂಥ ಹಳ್ಳಿಯವನು, ಕೊಡಿಗೇನಹಳ್ಳಿಗೆ ಹತ್ತಿರದವನು. ನಮ್ಮ ಕೊಡಿಗೇನಹಳ್ಳಿ ಹೋಬಳಿಗೆ ಇಂಥ ಮಹಾನುಭಾವಾದ ಡಾಕ್ಟ್ರು ಬಂದೇ ಇರಲಿಲ್ಲ. ಎಂಥ ಗಾಯಗಳಾದ್ರೂ ಭಾಳಷ್ಟು ಸೂಕ್ಷ್ಮವಾಗಿ ವಾಸಿ ಮಾಡ್ತಾರೆ. ಆತ ಬರ್ಕೊಡೋದು ಏನಕ್ಕಾಗಿ ಬರ್ಕೊಡ್ತಾರೆ ಅಂದರೆ ಆತನ ಹತ್ರ ಗೌರ್ಮೆಂಟ್ನಲ್ಲಿ ಒಳ್ಳೆ ಮಾತ್ರೆ ಸಿಗದಾ ಇರೋದ್ರಿಂದ ಹೊರಗಡೆ ತಗೊಂಡ್ರೆ ನಿಮಗೆ ಒಳ್ಳೆ ಅನುಕೂಲ ಆಗುತ್ತಪ್ಪ, ಪರವಾಗಿಲ್ಲ, ಕ್ಲೀನಾಗಿ ಮೇಲಾಗುತ್ತೆ ಅಂತಂದು ಹೇಳ್ಬಿಟ್ಟು ಬರ್ಕೊಡೋ ಒಂದು ಉದ್ದೇಶಕ್ಕೆ ಯಾರೋ ಕಿಡಿಕೇಳಿಗಳು ಬಂದು ನಮ್ಮ ಗ್ರಾಮದವರಲ್ಲ, ಅಕ್ಕಪಕ್ಕ ಹಳ್ಳಿಯರಲ್ಲ, ಈ ಡಾಕ್ಟ್ರು ಸರಿ ಇಲ್ಲ ಅನ್ನೋದು ಬಂದು ಆ ಡಾಕ್ಟ್ರಿಗೆ ನೋವು ಕೊಟ್ಟು ಬಾಧೆ ಕೊಟ್ಟು ನಮ್ಮ ಗ್ರಾಮ ಅದು ಯಾರು ರಕ್ಷಣಾ ವೇದಿಕೆಯರಂತೆ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಆ ರಕ್ಷಣೆ ವೇದಿಕೆಯರು ಬಂದ್ಬಿಟ್ಟು ಇದು ಮಾಡ್ತಾರೆ. ನನಗೂ 76 ವರ್ಷ. ನಾನು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಹೇಳ್ತೀನಿ, ಯಾರ ಹತ್ರನೂ ಕಾಸು ಗೀಸು ದುಡ್ಡು ಕೇಳಿಲ್ಲ ಅವರು. ದಿನ ಬೆಳಗ್ಗೆ ಇದ್ದರೆ ಹೋಗ್ತೀನಿ. ನನಗೆ ರೀಸಸ್ ಎಲ್ಲ ಕಟ್ಟಾಗಿತ್ತು, ಎಲ್ಲ ಕ್ಲೀನಾಗಿ ರೀಸಸ್ ಒಬ್ಬರಂಗೆ ಮಾಡಿದ್ರು, ಎಲ್ಲ ಕ್ಲೀನಾಗಿ ನಮಗೆ ಅಂತಲ್ಲ ಎಲ್ರಿಗೂ ಪೇಷಂಟ್ಗಳು ಎಲ್ಲರಿಗೂ ಮಾಡ್ತಾಯಿದ್ದಾರೆ ಪಾಪ. ಅಂಥ ಡಾಕ್ಟ್ರ್ ನಮಗೆ ಬೇಕು ಅಂತೇಳಿ ನಮ್ಮ DC ಸಾಹೇಬ್ರ ಹತ್ರ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತೀನಿ, ಈ ಡಾಕ್ಟ್ರನ್ನ ವರ್ಗಾವಣೆ ಮಾಡಬಾರ್ದು. ಕೊಡಿಗೇನಹಳ್ಳಿ ಹೋಬಳಿ ಚಿಕ್ಕಮಲ್ಲೂರು ಗ್ರಾಮದಿಂದ ಗ್ರಾಮಸ್ಥರು ಕೊಡಿಗೇನಹಳ್ಳಿ ಹೋಬಳಿ ಗ್ರಾಮಸ್ಥರು ಇಲ್ಲಿ ಬಂದಿರ್ತಾರೆ. ಕಾರಣ ಇಷ್ಟೇ, ಡಾಕ್ಟರ್ ದರ್ಶನ್ ಮಾರೇಗೌಡರು ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. 1 ವರ್ಷದಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡೋ ಒಂದು ಸ್ವಲ್ಪ ಕಿಡಿಗೇಡಿಗಳು ಏನು ಪ್ರೈವೇಟ್ ಹಾಸ್ಪಿಟ್ಲರ್ ಇದ್ದಾರೆ ಅದು ಕಟ್ಬಿಟ್ಟು ಅವ್ರ ವಿರುದ್ಧ ಒಂದು ಪಿತೂರಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ 20 ಜನ ಪೇಷಂಟ್ಸ್ ಬರ್ತಿದ್ರು. ಹೋದ ವರ್ಷದಿಂದ 20 ಜನ ಬರ್ತಿದ್ರು. ಈಗ ದರ್ಶನ್ ಡಾಕ್ಟರ್ ಬಂದ ಮೇಲೆ 20ರಿಂದ 200ಕ್ಕೆ ಹೆಚ್ಚು ಹಾಸ್ಪಿಟ್ಲಿಗೆ ಇವ್ರು ಬರ್ತಾ ಇದ್ದಾರೆ, ರೋಗಿಗಳು ಬರ್ತಾ ಇದ್ದಾರೆ. ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನಾಗಿದೆ ಅಂದರೆ ಪೇಷಂಟ್ಸ್ ಹೋಗ್ತಾ ಇಲ್ಲ. ಅದ್ರ ಕಾರಣ ಯಾವುದೋ ಒಂದು ಸಂಘಟನೆಗೆ ಎತ್ಕಟ್ಬಿಟ್ಟು ಅವ್ರ ಹತ್ರ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅದಕ್ಕೆ ಮನಸ್ಸು ನೊಂದಿ ಆ ಡಾಕ್ಟ್ರ್ ಈಗ ಬರ್ತಾ ಇಲ್ಲ, ರಿಸೈನ್ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ. ಅದಕ್ಕೆ ಈ ಗ್ರಾಮಸ್ಥರೆಲ್ಲ ಸೇರಿ ಒಂದು ಮನವಿ ಪತ್ರ ಕೊಡೋಣ, ಅವ್ರನ್ನ ಉಳಿಸ್ಕೊಳ್ಳೋಣ, ಒಳ್ಳೆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲಸ ಸರ್ವಿಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಫಸ್ಟು MBBS ಡಾಕ್ಟ್ರು ಇದೇ ಫಸ್ಟ್ ಟೈಮು. ಮಧುಗಿರಿ ಇತಿಹಾಸದಲ್ಲಿ 5 ಜನ ಇದೆ, ಮಧುಗಿರಿ ತಾಲೂಕಲ್ಲಿ 5 ಜನ MBBS ಡಾಕ್ಟ್ರು. ಅದರಲ್ಲಿ ದರ್ಶನ್ ಡಾಕ್ಟ್ರು ಒಂದು. ನೆಲಮಂಗಲ, ಸಿರಾ, ಪಾಗೋಡದಿಂದ ಪೇಷಂಟ್ಸ್ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದಾರೆ. ಯಾರೋ ಒಬ್ಬರು 16 ಜನ ಬಂದು ಅಲ್ಲೊಂದು ಹೋರಾಟ ಮಾಡಿ ಅದು ಎತ್ತಿಕ್ಕಿ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವ್ರ ಮನಸ್ಸಿಗೆ ನೋಯಿಸಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಗ್ರಾಮಸ್ಥರು ಬಂದಿರೋ ಕೊಡಿಗೇನಹಳ್ಳಿ ಹೋಬಳಿ ಸುಮಾರು ಗ್ರಾಮಗಳಿಂದ ಬಂದಿರೋರು, ಬರೀ ಸುಮ್ಮನೆ ಒಂದು ಮನವಿ ಪತ್ರ ಕೊಡೋಣ ಅಂತ ಬಂದಿರೋ ವ್ಯಕ್ತಿಗಳಿಲ್ಲ. ಲೀಡರ್ಸು ಹೊರಟಿದ್ರು, ಬೇಡ ನಾವು ಹೋಗಿ ಒಂದು ಮನವಿ ಪತ್ರ ಕೊಡ್ತೀವಿ DC ಅವರಿಗೆ ಮನವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅವ್ರು ಏನು ಹೋರಾಟ ಮಾಡಬೇಕಾಯಿತು? ಮೆಡಿಸಿನ್ ಇಲ್ಲ, ಸರ್ಕಾರದಿಂದ ಮೆಡಿಸಿನ್ ಬರ್ತಾ ಇಲ್ಲ, ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಹೊರತು ಡಾಕ್ಟ್ರ್ ಸರಿ ಇಲ್ಲ. ಈಗ ತೊಗೊಳ್ರಿ ಗೌರ್ಮೆಂಟ್ ಹಾಸ್ಪಿಟ್ಲ್, ಮತ್ತೆ ತುಮಕೂರ್ಗೆ ಹೋಗ್ರಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಸ್ಲಿಪ್ ಬರ್ಕೊಡ್ತಾರೆ ಅನ್ಕೊಳ್ರಿ, ಒಂದು 3-4 ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಸಿಗುತ್ತೆ. ಮೆಡಿಸಿನ್ ಏನು ಸಪ್ಲೈ ಇದೆ ಅದು ಕೊಡ್ತಾ ಇದ್ದಾರೆ, ಮಿಕ್ಕಿದ್ದು ಬೇರೆ ಕಡೆ ಬರ್ಕೊಡ್ತಾ. ಈಗ ಮಧುಗಿರಿ ಸರ್ಕಾರಿ ಹಾಸ್ಪಿಟ್ಲಿಗೆ ಬರ್ರಿ, ಗೌರ್ಮೆಂಟ್
ಮಧುಗಿರಿ ಹಾಸ್ಪಿಟ್ಲಿಗೆ ಬಂದಾಗ ಒಂದು 4-5 ಮೆಡಿಸಿನ್ ಬರ್ಕೊಡ್ತಾರೆ, 1-2 ಸಿಗುತ್ತೆ ಏನೋ ಅಲ್ಲಿರೋ ಇದರಲ್ಲಿ. ಸರ್ಕಾರಿ ಸೌಲಭ್ಯ ಏನಿರ್ತದೋ ಅದು ಕೊಡ್ತಾರೆ, ಬೇರೆದವ್ರ ಮನೆಯಿಂದ ತಂದು ಕೊಡ್ತಾರ. ಅದನ್ನ ಈಗ ಸ್ಲಿಪ್ ಬರ್ಕೊಟ್ಟಿರೋದು ಒಂದು ವಿಡಿಯೋ ಮಾಡಿದ್ದಾರೆ, ಅವರು ಚುಚ್ಚಿ ಮಾತಾಡ್ತಾ ಇರ್ತಾರೆ, ನೀವು ಯಾಕೆ ಬರ್ಕೊಡ್ತಾ ಇದ್ದೀರ ಅಂತ. ಈಗ ಪದೇ ಹೋಗೋದು, ಟಾರ್ಚರ್ ಕೊಡೋದು, ಅದರಿಂದ ಅವ್ರು ರಿಸೈನ್ ಮಾಡೋ ಒಂದು ಲೆವೆಲ್ಗೆ ಹೋಗಿದೆ ಅವರು. ಈಗ ಹೋಗೋದು, ನಿಮ್ಮನ್ನು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ, ಅವ್ರ ಫೋಟೋ ಹಾಕೋದು, ಭ್ರಷ್ಟರು ಅಂತ ಕೇಳೋದು, ಭ್ರಷ್ಟರು ಅಂತ ಹೇಳೋದು, ಆ ಮನ್ಸಿಗೆ ನೋಯಿಸೋದು, ತಿರ್ಗಿ ಅವ್ರ ನೆಂಟ್ರಿಸ್ಟ್ರಿಗೆಲ್ಲ ಮಾಡೋದು. ನಮ್ದು ಒತ್ತಾಯ, ಡಾಕ್ಟ್ರು ಒಳ್ಳೆಯವರಿದ್ದಾರೆ, ಅವ್ರನ್ನ ಅಲ್ಲೇ ಉಳಿಸ್ಕೋಬೇಕು. ಯಾವುದೇ ಕಾರಣಕ್ಕೂ DHO ಆಗಲಿ THO ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸರ್ಕಾರ ಸಪೋರ್ಟ್ ಮಾಡಬೇಕು. ಹಂಗೇನು ನಿಮ್ಮ ಒತ್ತು ಏನು ಕೊಡಂಗಿದ್ರೆ ಮೆಡಿಸಿನ್ ಕೊಡ್ರಿ, ಮೆಡಿಸಿನ್ ಸಪ್ಲೈ ಕೊಡ್ರಿ, ಸರ್ಕಾರದಿಂದ ಸಪ್ಲೈ ಕೊಟ್ರೆ ಅವ್ರು ಆಲ್ರೆಡಿ ಕೊಡ್ತಾರೆ, ಇಲ್ದಿದ್ದೇನ್ ಮಾಡ್ತಾರೆ. ಇನ್ನು ವೈದ್ಯಾಧಿಕಾರಿ ಪರವಾಗಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ರು. ಸರ್ಕಾರಿ ವೈದ್ಯರ ವಿರುದ್ಧ ಅನಗತ್ಯ ಕಿರುಕುಳ ಹಾಗೂ ಸುಳ್ಳು ಅಪಪ್ರಚಾರವನ್ನ ತಡೆಯಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಅಲ್ಲದೆ ಸುಳ್ಳು ಆರೋಪ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.